ವೀಕ್ಷಕರಿಗೆಲ್ಲ ನಮಸ್ಕಾರ. ಶ್ರೀ ಮಾಸ್ಟರಾಜಿ ಪರವಾಗಿ ನನ್ನ ಕಳೆದ ಸಂಚಿಕೆಯಲ್ಲಿ ಹೋಮವನ್ನು ಕಲಿತಕ್ಕಂತಹ ಇಚ್ಛೆ ಇರತಕ್ಕಂತಹ ಹೋಮವನ್ನು ಕಲೀಲೇಬೇಕೋದ್ರಿಂದ ಅನುಕೂಲಗಳು ಏನು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ಈ ಟಾಪಿಕ್ಸ್ ನಲ್ಲಿ ಈ ಸಂಚಿಕೆಯಲ್ಲಿ ಏನು ಅನುಕೂಲ ಮತ್ತೆ ಯಾವ ರೀತಿಯ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅದರಿಂದ ಏನು ಅನುಕೂಲ ಅನ್ನೋದನ್ನ ಹೋಮ ತರಗತಿಯನ್ನು ಕಲಿತಕ್ಕಂತಹ ವಿದ್ಯಾರ್ಥಿಗಳಿಗೆ ಅವರಿಗೋಸ್ಕರವಾಗಿ ನಾನು ಇವತ್ತಿನ ಈ ವಿಡಿಯೋವನ್ನು ನಾನು ಪ್ರಾರಂಭ ಮಾಡಿದ್ದೀನಿ ಮತ್ತು ಹೋಮ ಕಲಿಕೆಯಲ್ಲಿ ಭಾಗವಹಿಸುವವರಿಗೆ ತುಂಬಾ ಹೆಲ್ಪ್ ಆಗ್ತದೆ. ಹೋಮವನ್ನು ಪ್ರಾರಂಭ ಮಾಡಲಿಕ್ಕಿಂತ ಮುಂಚೆ ನಾವು ಪರಿಶುದ್ಧವಾಗಿ ಸ್ನಾನವನ್ನು ಮಾಡಿ ಶುಚಿಭೂತರಾಗಿ ಶುದ್ಧವಾಗಿ ಹೋಮಕುಂಡದ ಮುಂದೆ ಕುಳಿತುಕೋಬೇಕಾಗ್ತದೆ. ನಾವು ಹೋಮವನ್ನು ಮಾಡಲಿಕ್ಕಿಂತ ಮುಂಚೆ ಯಾವುದಾದರೂ ದೇವಿಯ ಹೋಮವನ್ನ ಮಾಡಬೇಕು, ಆ ದೇವತೆ ಹೋಮವನ್ನು ಮಾಡಬೇಕು ಅಂದ್ರೆ ಆ ಮಂತ್ರವನ್ನು ನಾವು ಕನಿಷ್ಠ ಪಕ್ಷ 1,00,000 ಬಾರಿ ಮಂತ್ರನ ಪಠಿಸಿ ಪುನಶ್ಚರಣ ಮಾಡಿಕೊಂಡಿರ್ಬೇಕು. ಮೊದಲಿಗೆ ನಂಬರ್ 1 ಆ ಮಂತ್ರವನ್ನು ಪಠಿಸಿ ಪುನಶ್ಚರಣ ಮಾಡಿಕೊಂಡು ಆ ಮಂತ್ರ ದೇವತೆ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡಾಗ ನಾವು ಆ ಹೋಮವನ್ನು ಮಾಡಲಿಕ್ಕೆ ಎಲಿಜಿಬಿಲಿಟಿ ಆಗ. ಎರಡನೇದಾಗಿ ಸ್ನಾನವನ್ನು ಮಾಡಿ ಶುಚಿಯಾದ ಬಟ್ಟೆಯನ್ನು ಧರಿಸಿ ಹೋಮಕುಂಡ ಚಿತ್ರಣದಲ್ಲಿ ತೋರಿಸ್ತೀನಿ. ಮತ್ತು ಹೋಮಕುಂಡ ನಾವು ಕಾಪರದಾಗಿದ್ರೆ ತುಂಬಾ ಒಳ್ಳೆಯದು, ಅಷ್ಟು ನಮಗೆ ರಿಸಲ್ಟ್ ಅನ್ನ ಕೊಡಲ್ಲ. ಹಾಗಾಗಿ ಹೋಮಕುಂಡ ಯಾವಾಗಲೂ ಕಾಪರ್ ಅಂದ್ರೆ ತಾಮ್ರದಲ್ಲಿ ಇದ್ರೆ ಬಹಳ ಒಳ್ಳೆಯದು. ಅಥವಾ ಇಟ್ಟಿಗೆಯಲ್ಲಿ ನಾವು 3x3 3 ಫೀಟ್ ಅಥವಾ 5x5 ಗೆ 5ಕ್ಕೆ 5 ಅಡಿ ತಯಾರಿ ಮಾಡಿಕೊಂಡ್ರು ಹೋಮಕುಂಡ ನಡೆಯುತ್ತೆ. ಮತ್ತು ಕಾಪರ್ಲಿ ಇರ್ತಕ್ಕಂಥ ಹೋಮಕುಂಡವನ್ನು 3 ಫೀಟ್ ಬೈ 3 ಫೀಟ್ ಅಂದ್ರೆ ಅಗಲ ಮತ್ತೆ ಉದ್ದ 3 ಫೀಟ್ ಬೈ 3 ಫೀಟ್ ಇದ್ರೆ ಬಹಳ ಒಳ್ಳೆಯದು. ತಾಮ್ರದಲ್ಲಿ ಹೋಮದ ಕುಂಡ ಇದ್ರೆ ಬಹಳ ಉಪಯೋಗ ಆಗ್ತದೆ. ಇದು ಸೆಕೆಂಡ್ ಪಾಯಿಂಟ್. ಮತ್ತು ಹೋಮಕುಂಡದ ಮುಂದೆ ಕೂತ್ಕೊಳ್ತಕ್ಕಂತಹ ವ್ಯಕ್ತಿ ಯಾರು ಹೋಮವನ್ನ ನಡೆಸ್ತಾರೆ, ಆ ಯಾವ ಹೋಮವನ್ನ ಹೋಮಕುಂಡದ ಮುಂದೆ ಪಶ್ಚಿಮದಲ್ಲಿ ಕುಳಿತುಕೊಂಡು ಪೂರ್ವಕ್ಕೆ ಅಭಿಮುಖವಾಗಿ ಪೂರ್ವನ ನೋಡಬೇಕು ಅಥವಾ ದಕ್ಷಿಣಿಗೆ ಕೂತ್ಕೊಂಡು ಉತ್ತರವನ್ನ ನೋಡ್ಬೇಕಾಗ್ತದೆ. ಇವೆರಡು ಪ್ರೊಸೀಜರ್ ಅಲ್ಲಿ ಹೋಮವನ್ನು ಮಾಡತಕ್ಕಂತ ಮಂತ್ರಗಳನ್ನ ಪಠಿಸಿಕೊಂಡು ಅದೇ ಪರ್ಟಿಕ್ಯುಲರ್ ದಿಕ್ಕಿನಲ್ಲಿ ಪಶ್ಚಿಮದಲ್ಲಿ ಕೂತ್ಕೊಂಡು ಪೂರ್ವವನ್ನು ನೋಡಬೇಕು, ದಕ್ಷಿಣದಲ್ಲಿ ಕುಳಿತುಕೊಂಡು ಉತ್ತರ ನೋಡ್ಬೇಕು. ಇದು ಪ್ರೊಸೀಜರ್ ಇದು. ಹಾಗೆ ಹೋಮನು ಮಾಡ್ಲಿಕ್ಕಿಂತ ಮುಂಚೆ ಎಲ್ಲ ಜಾಗ ಶುಚಿಯಾಗಿರಬೇಕು. ಮತ್ತು ಅಲ್ಲಿ ಪಂಚಪಾತ್ರೆ ಅಂತ ಹೇಳ್ತೀವಿ, ಮತ್ತೆ ಕಳಸದಲ್ಲಿ ನೀರನ್ನ ತುಂಬಿಟ್ಟು ಅದರಲ್ಲಿ ಹೂಗಳನ್ನ ಹಾಕಿ ಪಂಚಪಾತ್ರೆ, ಅದನ್ನ ನಾನು ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ, ಇಮೇಜ್ ಅಲ್ಲಿ ಪಂಚಪಾತ್ರನ ಇಟ್ಟು ಮತ್ತು ಪೂರ್ಣಾವತಿಗೆ ಬೇಕಾಗ್ತಕ್ಕಂತಹ ವಸ್ತುಗಳು ಮತ್ತು ಗಿಡಮೂಲಿಕೆಗಳು ಪ್ರತಿಯೊಂದನ್ನು ನಾವು ಇಟ್ಕೊಂಡಿರ್ಬೇಕು. ಅದು ಮುಂದಿನ ನಾನು ತರಗತಿನ ಆರಂಭ ಮಾಡುವಾಗ ಪ್ರತಿಯೊಂದನ್ನು ಹಂತ ಹಂತವಾಗಿ ಹೇಳ್ಕೊಡ್ತೀನಿ. ತದನಂತರ ನಾವು ಪ್ರಾಣಾಯಾಮವನ್ನ ಮಾಡಬೇಕಾಗತ್ತೆ. ಪ್ರಾಣಾಯಾಮವನ್ನ ಮಾಡಿ, ಪ್ರಾಣಾಯಾಮ ಅಂದ್ರೆ ನಾವು ಒಂದು ಬಾರಿ ಗಾಳಿನ ತೆಗೆದುಕೊಂಡು ಬಲಮೂಗಿನಿಂದ ಎಡಮೂಗಿಗೆ, ಎಡಮೂಗಿನಿಂದ ಬಲಮೂಗಿ, ಈ ರೀತಿ ಪ್ರಾಣಾಯಾಮವನ್ನು 40 ಟೈಮ್ಸ್ ಮಾಡಬೇಕು. 40 ಟೈಮ್ಸ್ ಪ್ರಾಣಾಯಾಮವನ್ನು ಮಾಡಿದಾಗ ನಮ್ಮ ಬಾಡಿಲಿ ಇರ್ತಕ್ಕಂಥ ಆರ್ಗ್ಯಾನ್ಸ್ಗಳು ಅವರ ಅಂತ ಹೇಳ್ತೀವಿ, ಅದು ಸ್ಟ್ರಾಂಗ್ ಆಗ್ತದೆ. ಆಗ ನಮ್ಮ ಮನಸ್ಸು ಒಂದು ಸಮತೋಲನಕ್ಕೆ ಬರ್ತದೆ. ಯಾವುದೇ ಒಂದು ಮಂತ್ರವನ್ನು ಜಪ ಮಾಡ್ಲಿಕ್ಕಿಂತ ಮುಂಚೆ, ಧ್ಯಾನವನ್ನು ಮಾಡ್ಲಿಕ್ಕಿಂತ ಮುಂಚೆ ಪ್ರಾಣಾಯಾಮವನ್ನು ಮಾಡಿದ್ರೆ ಬಹಳ ಒಳ್ಳೆಯದು. ತದನಂತರ ಹೋಮವನ್ನು ಆರಂಭ ಮಾಡ್ಲಿಕ್ಕಿಂತ ಮುಂಚೆ ಗಣಪತಿ ವಿಘ್ನೇಶ್ವರನಿಗೆ ಪ್ರಾರ್ಥನೆಯನ್ನ ಮಾಡಬೇಕಾಗ್ತದೆ. ಪ್ರಾರ್ಥನೆಯನ್ನ ಮಾಡಬೇಕು. ಅದು ಕೂಡ ನಾನು ಆ ತರಗತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ವಿಘ್ನೇಶ್ವರ ದೇವರಿಗೆ ಪ್ರಾರ್ಥನೆಯನ್ನ ಮಾಡಿ ನಂತರ ಆಚಮಾನ ಅಂತ ಹೇಳ್ಬೇಕು. ಆಚಮಾನ ಅಂದ್ರೆ ನಮ್ಮ ದೇಹವನ್ನು ಶುದ್ಧೀಕರಿಸಲಿಕ್ಕೆ, ನಮ್ಮ ದೇಹವನ್ನು ಕ್ರಮಬದ್ಧವಾಗಿ ನಮ್ಮ ಮನಸ್ಸನ್ನ ಶುದ್ಧೀಕರಿಸಲಿಕ್ಕೆ ಆಚಮಾನ ಅಂತ ಹೇಳ್ತೀವಿ. ಅಂದ್ರೆ ಆ ದೇವತೆಗಳ ಮಂತ್ರಗಳನ್ನ ಹೇಳ್ತಾ, ಅಂದ್ರೆ ಓಂ ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ, ಓಂ ಮಾಧವಾಯ ನಮಃ ಅಂತ ಈ ರೀತಿ ಆ ದೇವರ ನಾಮಸ್ಮರಣೆ ಮಾಡಿ ಫಸ್ಟ್ ನಮ್ಮ ದೇಹವನ್ನು ಶುದ್ಧೀಕರಿಸ್ಕೋಬೇಕು. ಶುದ್ಧೀಕರಿಸ್ಕೊಂಡು ಆಚಮನವನ್ನು ನಾವು ಮಾಡ್ತೀವಿ. ಅದು ಕೂಡ ನಾನು ಇಮೇಜ್ ನಲ್ಲಿ ತಿಳಿಸ್ತಾ ಇದ್ದೀನಿ. ತದನಂತರ ಹೋಮಕ್ಕೆ ಬೇಕಾಗ್ತಕ್ಕಂತಹ ಸಲಕರಣೆಗಳು, ಕರ್ಪೂರ, ಊದ್ಗಡ್ಡಿ ಮತ್ತು ಹೋಮಕ್ಕೆ ಬೇಕಾಗ್ತಕ್ಕಂತಹ ಸಮಿತಿಗಳು ಅಂದ್ರೆ ಸೌದೆ ಮತ್ತು ಬೆರಣಿ ಎಲ್ಲವನ್ನು ನಾವು ಸಮಯದಲ್ಲಿ ಇಟ್ಕೊಂಡು ಹೋಮವನ್ನ ಪ್ರಾರ್ಥನೆ ಮಾಡಬೇಕು. ಹೋಮವನ್ನ ಮಾಡ್ಲಿಕ್ಕಿಂತ ಮುಂಚೆ ಈ ರೀತಿಯ ಪ್ರಾಣಾಯಾಮವನ್ನು ಮಾಡಿ ಆಚಮನವನ್ನು ಮಾಡಿಕೊಂಡು ತದನಂತರ ಅಗ್ನಿದೇವನನ್ನ ಆಹ್ವಾನ ಮಾಡಬೇಕು. ಅಗ್ನಿದೇವನನ್ನ ಆಹ್ವಾನ ಮಾಡಿ ಸ್ವಾಹ ಎನ್ನುವ ಮುಖಾಂತರ ಅಗ್ನಿದೇವನನ್ನ ಆಹ್ವಾನ ಮಾಡ್ತೀವಿ. ಅಗ್ನಿದೇವನನ್ನ ಆಹ್ವಾನ ಮಾಡಿ ನಾವು ಅದಕ್ಕೆ ಹೋಮಕ್ಕೆ ಅಗ್ನಿಸ್ಪರ್ಶನ ಮಾಡ್ತೀವಿ. ತದನಂತರ ಅಗ್ನಿಸ್ಪರ್ಶ ಆದ್ಮೇಲೆ ನಾವು ಆ ದಿನದ ಹೋಮವನ್ನು ಮಾಡ್ತಾ ಇದ್ವಿ.
ಆ ದೇವರ ಮೂಲ ಮಂತ್ರ ದೇವರ ಉಚ್ಚಾರಣೆ ಕನಿಷ್ಠ ಪಕ್ಷ 108 ಬಾರಿ ನಾವು ಮೂಲ ಮಂತ್ರವನ್ನ ಉಚ್ಚರಿಸಬೇಕು. ಉಚ್ಚರಿಸಿ ಸ್ವಾಹ ಎನ್ನುವ ಮುಖಾಂತರ ನಮ್ಮ ಮಂತ್ರಗಳನ್ನ ಪಠಿಸಬೇಕು. ಈಗ ಮಹಾಕಾಳಿಯಾದ್ರೆ ಓಂ ಕ್ರೀಂ ಕಾಳಿ ಕಾಯಿ ನಮಃ ಸ್ವಾಹ. ಮಹಾಲಕ್ಷ್ಮಿ ಮಂತ್ರ ಆದ್ರೆ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಸ್ವಾಹ. ಸ್ವಾಹ ಅಂದ್ರೆ ನಾವು ಕೊಡ್ತಕ್ಕಂತಹ ಏನು ಆವಿಸನ್ನ ಹಾಕ್ತಿವಿ ಅದು ಅಗ್ನಿಯ ಮುಖಾಂತರ ಯಾವ ಪರ್ಟಿಕ್ಯುಲರ್ ದೇವರಿಗೆ ರವಾನೆ ಆಗ್ತದೆ. ಅಂದ್ರೆ ಸ್ವಾಹ ಅನ್ನೋದು ಅಗ್ನಿ ದೇವರ ಮುಖಾಂತರ ಆ ದೇವರಿಗೆ ರವಾನೆ ಆಗ್ತಕ್ಕಂತಹ ಒಂದು ಪ್ರೊಸೀಜರ್. ಯಾವ ಆವಿಸನ್ನ ಹಾಕ್ತಿವಿ ಅದು ಅಗ್ನಿ ದೇವರ ಮುಖಾಂತರ ನಮ್ಮ ಇಷ್ಟ ದೇವರಿಗೆ ಅದು ಹೋಗ್ತದೆ. ಅಂದ್ರೆ ಅವರಿಗೆ ರವಾನೆ ಆಗ್ತದೆ ಆಹಾರ. ಅಂದ್ರೆ ನಾವು ಯಾವ ರೀತಿ ಊಟ ಮಾಡಿದ್ರೆ ದೇವತೆಗಳಿಗೆ ಒಂದು ಆಹಾರವನ್ನು ಕೊಟ್ಟಾಗೆ ಸ್ವಾಹ ಅನ್ನುವ ಮುಖಾಂತರ ನಾವು ಅಗ್ನಿನ ಸ್ಪರ್ಶ ಮಾಡಿ ಮಂತ್ರಗಳನ್ನ ಪಠಿಸಿ ಸ್ಟಾರ್ಟ್ ಮಾಡಬೇಕಾಗ್ತದೆ. ತದನಂತರ ಹಾಗೆ ಪ್ರೊಸೀಜರ್ಸ್ಗಳು ಸ್ಟೆಪ್ ಮತ್ತು ಕುಂಡಮೇಕಲ ಅಂದ್ರೆ ಹೋಮಕುಂಡಕ್ಕೆ ಪೂಜೆನ ಮಾಡಬೇಕು. ಮೊದಲಿಗೆ ಪೂಜೆನ ಮಾಡಬೇಕು ಅಂದ್ರೆ 8+2 ಅಂದ್ರೆ ಪೂರ್ವ ಪಶ್ಚಿಮ ಆಗ್ನೇಯ ಉತ್ತರ ನೈಋತ್ಯ ಎಲ್ಲಾ ದಿಕ್ಕುಗಳು +2 ಈಶಾನ್ಯ ಉತ್ತರದಲ್ಲಿ ಬರ್ತಕ್ಕಂತಹ ಮತ್ತು ದಕ್ಷಿಣ ಮತ್ತೆ ನೈಋತ್ಯದಲ್ಲಿ ಬರ್ತಕ್ಕಂಥ ದಿಕ್ಕುಗಳಿಗೆ ಎಲ್ಲ ಸೇರಿ ಒಟ್ಟು 10 ದಿಕ್ಕುಗಳು. ಅದರಲ್ಲಿ ಎಲ್ಲಾ ದಿಕ್ಪಾಲಕರಿಗೆ ನಾವು ಅಕ್ಷತೆಯನ್ನು ಹಾಕುವ ಮುಖಾಂತರ ಅಕ್ಷತೆಯನ್ನು ಹಾಕುವ ಮುಖಾಂತರ ನಾವು ಹೋಮಕುಂಡಕ್ಕೆ ಪೂಜೆಯನ್ನ ತದನಂತರ ಅಗ್ನಿದೇವನನ್ನ ಸ್ಪರ್ಶ ಮಾಡಿ ಅಗ್ನಿದೇವರ ಸ್ಪರ್ಶ ಆದ್ಮೇಲೆ ಕೆಲವು ಪ್ರಾಪರ್ ಪ್ರೊಸೀಜರ್ಸ್ ಗಳಿದೆ. ಗಣಪತಿ ದೇವರನ್ನ ಆಹ್ವಾನ ಮಾಡಿ ಗಣಪತಿ ದೇವರಿಗೆ ಸ್ವಾಹನ ಕೊಡಬೇಕಾಗ್ತದೆ. ಗುರುದೇವ ನಾಮಸ್ಮರಣೆ ಮಾಡಿ ಗುರುದೇವರಿಗೆ ಸ್ವಾಹನ ಕೊಡಬೇಕಾಗ್ತದೆ. ಹಾಗೂ ಇನ್ನೂ ಬಹಳ ರೀತಿಯ ಪೂಜೆಗಳು ಇರುತ್ತೆ ಅದರಲ್ಲಿ.